ನಮಸ್ಕಾರ ಸ್ನೇಹಿತರೆ, SN ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ಬೇಗನೆ ಗುಣಮುಖವಾಗಲೆಂದು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಲೆಂದು ಕಡಿಗುದ್ದಿ ಗ್ರಾಮದಿಂದ ಕುಂಭಮೇಳಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಕಡಿಗುದ್ದಿ ಗ್ರಾಮದಲ್ಲಿ ಈ ಕುಂಭಮೇಳ ಯಾತ್ರೆಯನ್ನು ಆರಂಭಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಹಾಗೂ ಜನಪ್ರಿಯ ಗ್ರಾಮೀಣ ಯುವ ನೇತಾರರಾದಂತಹ ಶ್ರೀ ಶಂಕರಗೌಡ ಪಾಟೀಲ್ ಅವರು ಹಾಗೂ ಪತ್ರಕರ್ತರು ಹಾಗೂ ಮಾಜಿ ಬೆಳಗಾವಿ ಜಿಲ್ಲಾ ಪತ್ರಕರ್ತರು ಇವರ ನೇತೃತ್ವದಲ್ಲಿ ಕುಂಭಮೇಳ ಪ್ರಯಾಗರಾಜ ಜಾತ್ರೆ ಹಾಗೂ ಅಯೋಧ್ಯೆ ಹಾಗೂ ಕಾಶಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಯಾತ್ರೆಯನ್ನು ಯಶಸ್ವಿಯಾಗಿ 5 ದಿನಗಳ ಕಾಲ ಪೂರೈಸಿ ಬೆಳಗಾವಿಗೆ ಮರಳಲಾಯಿತು. ಬೆಳಗಾವಿ ಗ್ರಾಮೀಣ ಸಚಿವರಾದಂತಹ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಗ್ಯ ಬೇಗ ಗುಣಮುಖವಾಗಲೆಂದು ಸಮಾಜಮುಖಿ ಕಾರ್ಯಕ್ಕೆ ಕುಂಭಮೇಳದಲ್ಲಿ 20 ರಿಂದ 25 ಜನ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ನಂತರ ನಾಗಾಸಾಧುಗಳ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಲೆಂದು ನಾಗಾಸಾಧುಗಳಲ್ಲಿ ಆಶೀರ್ವಾದ ಪಡೆದು ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಡಿಗುದ್ದಿ ಗ್ರಾಮದ SDMC ಅಧ್ಯಕ್ಷರಾದಂತಹ ಸಿದ್ದಪ್ಪ ಚೌಗ್ಲಾರ್ ಅವರು, ಮಾಜಿ ಗ್ರಾಮ ಸದಸ್ಯರಾದಂತಹ ಮಹಂತೇಶ್ ರಾಚನ್ನವರವರು ಹಾಗೂ ವ್ಯಾಪಾರಸ್ಥರಾದ ಈಶ್ವರ್ ಗಂಜಿಯವರು ಮತ್ತು ನಾಗಪ್ಪ ಅರ್ಬಳ್ಳಿ ಇನ್ನೂ ಹಲವಾರು ಜನ ಕಡಿಗುದ್ದಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮೆಲ್ಲರ ನೆಚ್ಚಿನ ಆಯ್ಕೆ ಕರ್ನಾಟಕ ರಾಜ್ಯದ ನೆಚ್ಚಿನ ಮಂತ್ರಿಗಳಾದಂಥ ಶ್ರೀ ಲಕ್ಷ್ಮೀ ಅಕ್ಕ ಬೇಗ ಗುಣಮುಖರಾಗಲಿ. ಮುಂದಿನ ದಿನವಾಗ 2028ಕ್ಕೆ ಕರ್ನಾಟಕ ರಾಜ್ಯದ ಮಹಿಳಾ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಆ ಭಗವಂತನಲ್ಲಿ ಎಲ್ಲರೂ ನಾವು ಕಳ್ಳಿಗುದ್ದಿ ಗ್ರಾಮದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಜೈ ಲಕ್ಷ್ಮೀ ಅಕ್ಕ.